ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ ಹಬ್ಬ. ಈ ದಿನದಂದು ಎಲ್ಲರಿಗೂ ಶುಭ ಕೋರುತ್ತಾ ಓಂ ನಮೋ ವೆಂಕಟೇಶಾಯ ನಮಃ ಅಂತ ಹೇಳ್ತಾ ಶುಶೀಸ್ ಕಿಚನ್ನಲ್ಲಿ ಇವತ್ತು ಸಂಕ್ರಾಂತಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್. ಇದಕ್ಕೇನು ಬೇಕು ಅಂತ ಇವಾಗ ತೋರಿಸ್ತೀನಿ ಆಯಿತಾ. ಒಂದು ಬೌಲ್ ರೈಸ್ ತೊಗೊಂಡ್ರೆ ಒಂದು ಬೌಲ್ ಹೆಸರುಬೇಳೆ ತೊಗೊಂಡಿದ್ದೀನಿ. ನೋಡಿ, ಇದನ್ನು ರೈಸ್ನ ನೆನೆಸಿಟ್ಕೋಬೇಕು. ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಇದು ಹೆಸರುಬೇಳೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು 1/4 ಗಂಟೆ ನೆನೆಸ್ಕೊಂಡ್ರೆ ರೈಸ್ ಸ್ವಲ್ಪ ಸಾಫ್ಟಾಗಿರುತ್ತೆ, ಇಲ್ಲಾಂದ್ರೆ ಒರಟೊರಟಾಗಿರುತ್ತೆ. ಇವಾಗ ನೋಡಿ, ಇದನ್ನು ಫ್ರೈ ಮಾಡಿಕೊಂಡು ರೈಸಲ್ಲಿ ಹಾಕಿ ನೆನೆಸ್ಕೊತೀನಿ. ಮತ್ತು ಸಿಹಿ ಪೊಂಗಲ್ಗೆ ಬಂದು ಇದು ತೋರಿಸ್ತೀನಿ ನೋಡಿ. ಸ್ವಲ್ಪ ಒಣಗಿದ ಕೊಬ್ಬರಿ, 1 ಕಪ್ ಬೆಲ್ಲ, ಮತ್ತು ಏಲಕ್ಕಿ, 1-2 ಲವಂಗ ಮತ್ತು ತುಪ್ಪ, ಗೋಡಂಬಿ ಇಷ್ಟು ಬೇಕು. ಒಂದು ತಟ್ಟೆನಲ್ಲಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಇದನ್ನು ರೈಸ್ ನಾನು 1/4 ಗಂಟೆ ನೆನೆಸ್ಕೊಂಡು ಇದನ್ನು ಕುಕ್ಕರಲ್ಲಿ ಹಾಕಿ 1 ವಿಷಲ್ ಬರ್ಸ್ಕೊತೀನಿ. ವಿಷಲ್ ಬರುವಾಗ ನೀವು ಆಫ್ ಮಾಡಿಬಿಡಿ, ಯಾಕಂದರೆ ನೀರು ಜಾಸ್ತಿ ಹಾಕಿರ್ತೀವಲ್ವ, ಅದರಿಂದ ಆಚೆ ಕಡೆ ಸ್ಪಿಲ್ ಆಗೋ ಚಾನ್ಸಸ್ ಇರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಒಂಚೂರು ಸಾಲ್ಟ್ ಹಾಕ್ತೀನಿ. ಇದರಲ್ಲಿ ಸ್ವೀಟು ಮಾಡಬೇಕು, ಖಾರನೂ ಮಾಡಬೇಕಾಗಿರೋದ್ರಿಂದ ನಾನು ಫುಲ್ಲು ಸಾಲ್ಟ್ ಹಾಕ್ತಾಯಿಲ್ಲ. ನೋಡಿ, ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಹಾಕ್ಕೊಂಡು ಲಾಕ್ ಮಾಡಿಬಿಟ್ಟು ವಿಷಲ್ ಬರೋ ಟೈಮಲ್ಲಿ ನೀವು ಆಫ್ ಮಾಡಿಬಿಡಿ. ನಾನು ಇವತ್ತು ಮಿಸ್ ಆಗೋಯ್ತು, ವಿಷಲ್ಲೇ ಬಂದುಬಿಡ್ತು, ನೀರು ಸ್ಪಿಲ್ ಆಗೋಯ್ತು. ಆಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಆನ್ ಮಾಡಿಬಿಟ್ಟು ಒಂದು ವಿಷಲ್ ಬಂದರೂ ಸರಿಯೇ, ಇಲ್ಲ ನೀವು ಆಫ್ ಮಾಡಿಬಿಟ್ರೂ ಸರಿಯೇ, ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇವಾಗ ಸ್ವೀಟು ಪೊಂಗಲ್ಗೆ ಇಷ್ಟು ಬೇಕು. ಆಗಲೇ ಹೇಳಿದ್ನಲ್ವ, ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ, ಬೆಲ್ಲ, ಏಲಕ್ಕಿ ಮತ್ತು ಲವಂಗ ಇಷ್ಟು. ಖಾರ ಪೊಂಗಲ್ಗೆ ಶುಂಠಿ, ಜೀರಿಗೆ, ಮೆಣಸು, ತುಪ್ಪ, ಕರಿಬೇವಿನ ಸೊಪ್ಪು, ಇಂಗು ಮತ್ತು ಗೋಡಂಬಿ ಇಷ್ಟು ಬೇಕು. ಎರಡನ್ನೂ ಸೆಪ್ರೇಟ್ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ವಿಷಲ್ ಬರ್ತಾ ಇದೆ. ನಾನು ಆಫ್ ಮಾಡೋಣ ಅನ್ನೋಷ್ಟರಲ್ಲಿ ವಿಷಲ್ ಬಂದು ನೀರು ಸ್ವಲ್ಪ ಸ್ಪಿಲ್ ಆಗೋಯ್ತು. ಹಿಂಗೆ ಬರುವಾಗಲೇ ಫಸ್ಟೇ ನೀವು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ರೆ ಈ ಥರ ಸ್ಪಿಲ್ ಆಗೋ ಚಾನ್ಸಸ್ ಇಲ್ಲ. 5 ಮಿನಿಟ್ಸು ಆಫ್ ಮಾಡಿಬಿಟ್ಟು ಆಮೇಲೆ ಆನ್ ಮಾಡಿ ಒಂದು ವಿಷಲ್ ಬಂದ್ರೂ ಸರಿಯೇ, ಒಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ಪ್ರೆಷರ್ ಹೋದ್ಮೇಲೆ. ನೋಡಿ, ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಇದು 1:4 ನೀರು ನಾನು ಹಾಕಿರೋದು. 1 ಗ್ಲಾಸ್ ರೈಸು, 1 ಗ್ಲಾಸು ಹೆಸರುಬೇಳೆಗೆ 8 ಗ್ಲಾಸ್ ನೀರು ಹಾಕಿದ್ದೀನಿ. ನಿಮಗೆ ಕಮ್ಮಿ ಬೇಕು ಅಂದರೆ ಇನ್ನೊಂದು 1/2 ಗ್ಲಾಸ್ ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ. ಇವಾಗ ಫಸ್ಟು ನಾನು ಸಿಹಿ ಪೊಂಗಲ್ ಮಾಡ್ಕೊಳ್ಳೋಕ್ಕೆ ಗೋಡಂಬಿ, ದ್ರಾಕ್ಷಿನ ಹುರ್ಕೊಳ್ತೀನಿ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಸಪ್ರೇಟ್ ಹುರ್ಕೊತಾ ಇದ್ದೀನಿ, ದ್ರಾಕ್ಷಿ ಸಪ್ರೇಟ್ ಹುರ್ಕೊತೀನಿ. ಯಾಕಂದರೆ ಇದು ಎರಡದು ಫ್ರೈಯಿಂಗ್ ಟೈಮ್ ಬೇರೆ ಬೇರೆ ಇದೆ. ಇದು ಇದಾಗೋಷ್ಟರಲ್ಲಿ ಅದು ಕಪ್ಪಾಗಿಬಿಡುತ್ತೆ. ಆದ್ದರಿಂದ ಅದನ್ನು ಫ್ರೈ ಮಾಡಿ ತುಪ್ಪನೂ ಸೇರಿಸಿ ಒಂದು ಕಪ್ಪಲ್ಲಿ ಎತ್ಕೊಂಡು ಬಿಡ್ತೀನಿ. ಯಾಕಂದರೆ ಬೆಲ್ಲದ ಸ್ವಲ್ಪ ಪಾಕ ತೆಗಿಬೇಕು. ಬೆಲ್ಲನ ಕರಗಿಸ್ಬಿಟ್ಟು ಚೂರು ನೀರು ಹಾಕ್ಬೇಕು. ಇದಕ್ಕೆ 1 ಕಪ್ ಬೆಲ್ಲ, ಚೂರು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಇದನ್ನು ಹಂಗೆ ತಿರುಗಿಸಿದ್ರೆ ಅದು ಬೆಲ್ಲ ಎಲ್ಲ ಕರ್ಗೋಗ್ಬಿಡುತ್ತೆ. ಕರ್ಗೋಗ್ಬಿಟ್ಟು ಪಾಕದ ಅದಕ್ಕೆ ಬರುತ್ತೆ. ಪಾಕ ಅಂದರೆ ತುಂಬ ಪಾಕ ಬೇಡ, ಸುಮ್ಮನೆ ಮುಟ್ಟಿದ್ರೆ ಸ್ವಲ್ಪ ಸ್ಟಿಕ್ಕಿ ಥರ ಇರಬೇಕು. ಈಗ ಬಬಲ್ಸ್ ಥರ ಬರುತ್ತೆ ನೋಡಿ. ಈ ಥರ ಬಂದಾಗ ನಾವು ರೈಸ್ನ, ನಿಮ್ಗೆ ಹಾಫ್ ರೈಸ್ ಬೇಕು ಅಂದರೆ ಹಾಫ್ ರೈಸ್ ಹಾಕ್ಕೊಳ್ಳಿ. ಅವಾಗ ಸ್ವಲ್ಪ ಬೆಲ್ಲ ಹಾಫ್ ರೈಸ್ಗೆ ಇದು 1 ಕಪ್ಪು ಓಕೆ. ಇನ್ನು ನೀವು ಕಮ್ಮಿ ಹಾಕ್ತೀವಿ ಅಂದಾಗ ಬೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ನಮಗೆ ಸಿಹಿ ಪೊಂಗಲ್ ಬೇಕು ಅಂದಾಗ ಬೆಲ್ಲ ಜಾಸ್ತಿ ಸೇರಿಸ್ಕೊಳ್ಳಿ. ಖಾರ ಪೊಂಗಲ್ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಹಾಫ್ ರೈಸ್ ಎತ್ತಿ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇಷ್ಟು ಬೆಂದಿದ್ದೆ. 1:4ಗೆ ಇಷ್ಟು ಬೆಂದಿರುತ್ತೆ. ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂದರೆ 1/2 ಗ್ಲಾಸ್ ನೀರು ಬೇಕಾದ್ರೆ ಕಮ್ಮಿ ಹಾಕೋಬೋದು. ಈ ನೀರೆಲ್ಲ ಇದಾಗಿಬಿಡ್ತದೆ, ಎಳ್ಕೊಂಡು ಪಾಕದಲ್ಲಿ ಗಟ್ಟಿಯಾಗುತ್ತೆ ಪೊಂಗಲ್ಲು. ಅದರಿಂದ ನಾನು ಸ್ವಲ್ಪ ಇದಾಗಿ ಸಾಫ್ಟಾಗಿ ಬೇಯಿಸಿದ್ದೀನಿ. ನೋಡಿ, ಈ ಬೆಲ್ಲದಲ್ಲಿ ಆ ರೈಸು ಇದೆಲ್ಲ ಎಳ್ಕೊಂಡು ಫುಲ್ಲು ಸ್ವೀಟೆಲ್ಲ ಇದಾಗಿ ಗಟ್ಟಿಯಾಗುತ್ತೆ. ಆಮೇಲೆ ಬೇಯ್ತಾ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಕೊಬ್ಬರಿ ತುರಿ ಮತ್ತು ಏಲಕ್ಕಿ, ಲವಂಗ ಇಷ್ಟನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ಹಾಕ್ಬಿಟ್ಟೆ, ಅದು ಕ್ಲಿಪ್ ಮಿಸ್ ಆಗಿದೆ. ಹಾಕ್ಬಿಟ್ಟು ತಿರುಗಿಸ್ತೀನಿ. ಹಾಕ್ಬಿಟ್ಟಿದ್ದೀನಿ. ಈಗ ತಿರುಗಿಸ್ತೀನಿ. ನಾನು ಹುರಿದಿಟ್ಕೊಂಡಿದ್ದೀನಲ್ವ ಗೋಡಂಬಿ, ದ್ರಾಕ್ಷಿ, ಅದನ್ನು ಇವಾಗ ಸೇರಿಸ್ಕೊತೀನಿ. ಸ್ವಲ್ಪ ಕಾಯಿ ತುರಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಫಸ್ಟೇ ಮಿಸ್ ಆಗೋಯ್ತಲ್ಲ ಕ್ಲಿಪ್ಪು ಅಂತ. ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ದು ಗೋಡಂಬಿ, ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಖಾರ ಪೊಂಗಲ್ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಸೆಟ್ಲಾಗುತ್ತೆ. ಎಲ್ಲ ಬೆಲ್ಲ ಎಲ್ಲ ಎಳ್ಕೊಂಡು ನೀಟಾಗಿ ತಿನ್ನೋ ಅದಕ್ಕೆ ಬರುತ್ತೆ. ನೋಡೋಣ ಆಗ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಇದನ್ನು ಪಕ್ಕದಲ್ಲಿ ತೆಗೆದಿಟ್ಬಿಡೋಣ. ಇವಾಗ ನೋಡಿ, ನಾನು ಒಂದು ಪಾತ್ರೆ ಇಟ್ಕೊಂಡು, ನನ್ನ ಫೇವ್ರೆಟ್ ಪಾತ್ರೆ ಇದು, ಅದರಲ್ಲಿ ಇವಾಗ ಖಾರ ಪೊಂಗಲ್ ಮಾಡ್ತೀನಿ.
ನೋಡಿ ಇದಕ್ಕೆ ಆಯಿಲು ತುಪ್ಪ ಎರಡೂ ಹಾಕಿದ್ದೀನಿ. ಸರಿ, ಇನ್ನೂ ಸ್ವಲ್ಪ ತುಪ್ಪ ಆಯಿತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೂ ಫಸ್ಟ್ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಜೀರಿಗೆ, ಮೆಣಸು, ನಾನು ಮೆಣಸನ್ನ ಉಂಡೆಗೆ ಹಾಕ್ತಾಯಿದ್ದೀನಿ. ಚಿಕ್ಕ ಮಕ್ಳು ಇರುವಾಗ ಇದನ್ನು ತೆಗೆದು ಬಿಡ್ಬೋದು, ಆದರೆ ಪೌಡ್ರ್ ಹಾಕಿದ್ರೆ ತೆಗಿಯೋಕ್ಕಾಗಲ್ಲ. ಆದ್ದರಿಂದ ನೀವು ಬೇಕಾದ್ರೆ ಒಂದೆರಡು ಗ್ರೀನ್ ಚಿಲ್ಲೀಸ್ ಕೂಡ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ರೆಡ್ ಚಿಲ್ಲಿ ಸ್ಲಿಟ್ ಮಾಡ್ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಲಾಸ್ಟಲ್ಲಿ ಸ್ವಲ್ಪ ಮೆಣಸಿನ ಪೌಡ್ರು ಕೂಡ ಸೇರಿಸ್ಕೋಬೋದು, ಪೆಪ್ಪರ್ ಪೌಡ್ರು. ನೋಡಿ ಇವಾಗ ಶುಂಠಿ ಹಾಕ್ತಾಯಿದ್ದೀನಿ. ಇದನ್ನು ಖಾರ ಕಮ್ಮಿ ಮಾಡಿದಾಗ ನೀವು ಬೇಕಾದ್ರೆ ಚಟ್ನಿಗೆ ಸ್ವಲ್ಪ ಖಾರ, ಒಂದು 2 ಮೆಣಸಿನ್ಕಾಯಿ ಜಾಗದಲ್ಲಿ 3 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಈಕ್ವಲ್ ಆಗುತ್ತೆ. ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ನಂತರ ಇದಕ್ಕೆ ಇಂಗು, ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ತಕ್ಷಣವೇ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇನ್ನು ಉಳಿದಿರೋ ಅರ್ಧ ರೈಸು ಇದಕ್ಕೆ ಸಾಲ್ಟ್ ಹಾಕಬೇಕು. ಇದು ಫಸ್ಟ್ ಸಾಲ್ಟ್ ಹಾಕಿಲ್ಲ ಅಲ್ವಾ ನಾವು, ಖಾರ ಪೊಂಗಲ್ಗೆ ಸಾಲ್ಟ್ ಬೇಕು, ಟೇಸ್ಟ್ ಫುಲ್ಲು ಇರೋ ಥರ. ಇವಾಗ ನೋಡಿ ಸಾಲ್ಟ್ ಹಾಕ್ಕೊಂಡು ಇವಾಗ ಉಳಿದಿರೋ ಅರ್ಧ ರೈಸ್ನ ತೆಗೆದು ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೋಬೋದು, ನಾನಿವತ್ತು ಸೇರಿಸ್ತಾ ಇಲ್ಲ. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದೇ ಸಾರಿ ಇಟ್ಬಿಟ್ಟು ಈಗ 2 ಡಿಶನ್ನು ಮಾಡ್ಕೋಬೋದು. ಅಂದರೆ ಸಾಲ್ಟ್ ಮಾತ್ರ ನೀವು ಇದಕ್ಕೆ ಆಮೇಲೆ ಸೇರಿಸ್ಕೋಬೇಕು, 1-2 ಪಿಂಚ್ ಮಾತ್ರ ಹಾಕಿ ಅಷ್ಟೇ. ಪೊಂಗಲ್ ಅಂದರೆ ಈ ಹದದಲ್ಲಿದ್ರೇ ಚೆನ್ನಾಗಿರೋದು. ನಿಮಗೇನಾದರೂ ಇನ್ನೂ ಸ್ವಲ್ಪ ನಮ್ಗೆ ಗಟ್ಟಿಯಾಗಬೇಕು ಅನ್ನೋ ಥರ ಇದ್ದರೆ ಆಗ ಆಲ್ರೆಡಿ ಹೇಳಿದ್ನಲ್ಲ, ಒಂದು 1/2 ಗ್ಲಾಸ್ ನೀರು ಕಮ್ಮಿ ಮಾಡ್ಕೊಳ್ಳಿ. ನಾನು 1 ಗ್ಲಾಸ್ಗೆ 4 ಗ್ಲಾಸ್ ಲೆಕ್ಕದಲ್ಲಿ ಹಾಕಿರೋದು, 8 ಗ್ಲಾಸ್ ಹಾಕಿದ್ದೀನಿ. ನೋಡಿ ಪೊಂಗಲ್ಲೂ ಅಷ್ಟೇ 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಕ್ಯಾಪ್ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಅದು ಒಂಥರ ಸೆಟ್ ಆಗುತ್ತೆ, ರೈಸ್ ಎಲ್ಲ ಸೆಟ್ ಆಗುತ್ತೆ. ಈಗ ಮುಚ್ಚಿಟ್ಟಿದ್ದಾಯಿತು ನೋಡಿ, ನಾನು ನೋಡಿ ಸೆಟ್ ಆಗಿದೆ. ಇದನ್ನು ಡಿಶ್ ಔಟ್ ಮಾಡಿ ನಾನು ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಜೊತೆ. ನೋಡಿ ಇವಾಗ ಡಿಶ್ ಔಟ್ ಮಾಡಿ ತೋರಿಸ್ತೀನಿ. ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನೀವು ಪೊಂಗಲ್ ಹಾಕಿ ಅದನ್ನು ತಟ್ಟೆನಲ್ಲಿ ಹಿಂಗೆ ರಿಟರ್ನಾಗಿ ಬಗ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ನಾನು ಬಗ್ಸಿ ತೋರಿಸ್ತೀನಿ. ಸ್ವೀಟ್ ಪೊಂಗಲು, ಖಾರ ಪೊಂಗಲು ತಟ್ಟೆನಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ. ಅದೇ ಥರನೇ ಬೌಲಲ್ಲಿ ಹಾಕಿ ಚಿಕ್ಕ ಕಪ್ ಎತ್ಕೊಂಡು ಅದರಲ್ಲಿ ಹಾಕಿ ಬಗ್ಸ್ಬೇಕು. ಸ್ವಲ್ಪ ತುಪ್ಪ ಸವರ್ಕೋಬೇಕು. ನೋಡಿ ಪಕ್ಕದಲ್ಲಿ ಚಟ್ನಿ ಇಟ್ಟು ಇವಾಗ ನಾನು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ನೀವು ಮಾಡಿ ತಿಂದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ನೋಡಿ ಚೆನ್ನಾಗಿದೆಯಾ? ಬೌಲಲ್ಲಿ ಹಾಕಿ ಬಗ್ಸಿರೋದು ರಿಟರ್ನು. ಸ್ವಲ್ಪ ತುಪ್ಪ ಸವರಿ ನೋಡಿ.